ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಿಂಚನ ಏನಮ್ಮಿ ಮಾಡ್ತಾವಳೆ? ರೂಮಲ್ಲಿದ್ದಾಳೆ. ಅವಳನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ರೆ ಹೆಂಗೆ? ತೋರಿಸಿದ್ರು, ಎಲ್ಲ ನಾರ್ಮಲ್ ಆಗಿದೆಯಂತೆ. ಅತ್ತೆ, ಸಿಂಚುಗೆ ಏನಾದ್ರೂ ಬೈಕೆಗಳಿದ್ಯಾ ಅಂತ ಕೇಳಬೇಕಿತ್ತು. ಎಲ್ಲ ನಾವೇ ಮಾಡಿದ್ರೆ ಕಟ್ಕೊಂಡು ಅವನಲ್ಲ, ಅವನೇನಮ್ಮಿ ಮಾಡ್ತಾನೆ? ಅಷ್ಟೆಲ್ಲ ಜವಾಬ್ದಾರಿ ತಗೊಳ್ಳಿಲ್ವಲ್ಲ ಅತ್ತೆ. ಏಯ್ ಬಲ ಇಲ್ಲಿ, ನಿನ್ನೆ ಕಲ ಬರ್ದಿದ್ದು ಬಲ್ಲ ಇಲ್ಲಿ. ಅಲ್ಲ ಕಲ ಏನ್ಲ ಒಳ್ಳೆ ಮಹಾರಾಜ ಅಂತಾರೆ, ಹತ್ತಿಂದ ಇತ್ತಾಗೆ ಇತ್ತಿಂದ ಹತ್ತಾಗ ಓಡಾಡ್ತಾ ಇದೆಯಲ್ಲ, ಏನು ಸಮಾಚಾರ? ಏಯ್ ಯಾವಾಗೂ ಒಂದು ಫೋನ್ ಕೈಯಲ್ಲಿ ಇಟ್ಕೊಂಡು ಅದೇನೇನೋ ನೋಡ್ಕೊಂಡು ಹಿಂಗೆ ಕಾಲ ಕಳೀತಾ ಇದ್ರೆ ಹೆಂಗ್ಲಲ್ಲಿ? ನೋಡೋ, ಮನುಷ್ಯ ಹುಟ್ಟಿದ್ಮೇಲೆ ಎತ್ತಪ್ಪ ಅಮ್ಮನ್ನು ನೋಡ್ಕೋಬೇಕು, ಕಟ್ಕೊಂಡು ಹೆಂಡತಿ ಮಕ್ಕಳು ನೋಡ್ಕೋಬೇಕಲ್ಲ. ನಿನ್ನಲ್ಲಿ ಯಾವುದು ಇಲ್ವಲ್ಲ, ಹೆಂಗ್ಲಾ ನಿನ್ ಜೀವನ? ಏನ್ಲ ಹಂಗೆ ನಿಂತಿದ್ಯಾ? ಏನ್ ಮಾಡ್ತಾ ಇದೀಯ ಜೀವನದಲ್ಲಿ ನೀನು? ಏನ್ರು ಬಸ್ರೆ ಆಗವಳೆ, ಅವ್ನಿಗೇನಾದ್ರು ತಂದ್ಕೊಟ್ಟೇನ್ಲ? ಅವ್ನ ಹೊಟ್ಟೆಲಿ ನಿನ್ ವಂಶದ ಕುಡಿ ಬೆಳೀತಾ ಇದೆ ಕಣ್ಲ. ಉಣ್ಲಾ ತಿನ್ಲಾ, ಏನಾದ್ರು ಬೇಕಾ ಬೇಡವಾ ಅಂತ ಹೇಳಿದ್ಯೇನ್ಲ? ಓ ನಿಂದು ಒಳ್ಳೆ ಕಥೆ ಆಯ್ತು ಕಣವ. ಅವನಿಗೆಲ್ಲವ ತಿಳಿತದ ಅದೆಲ್ಲ ಪಾಪ. ಅವನಿಗೆ ತಿನ್ಕೊಂಡು ಉಣ್ಕೊಂಡು ಓಡಾಡಕ್ಕೆ ಟೈಮ್ ಇಲ್ಲ. ಇನ್ನು ಎಂಡ್ರು ಹೊಟ್ಟೆಲಿರೋ ಮಗಿನ ಬಗ್ಗೆ ಯೋಚನೆ ಮಾಡಕ್ಕೆ ಅವ್ನಿಗೆಲ್ಲವ ಪುರ್ಸತ್ತದಲ್ಲೇ. ನಿನ್ನಂತೂ ನಾ ಗಂಡು ಅಂತ ಅದ್ ಯಾಕೆ ಎತ್ತರೋ ನಿಮ್ಮಪ್ಪ ಅವ್ವ. ಒಳ್ಳೆ ದಂಡ ಪಿಂಡ ಬಿದ್ದಂಗೆ ಬಿದ್ದಿರ್ತೀಯಲ್ಲೋ. ಉಣ್ಣು ಅನ್ನಕ್ಕಾದ್ರೂ ಮೈ ಬಗ್ಸಿ ದುಡಿಬೇಕು ಅನ್ನೋದಿಲ್ವಾ ನಿನ್ಗೆ? ಇರ್ತದೆ. ಏನು ಅಂತ ಬುದ್ಧಿ ಕಲ್ಸಿ ಬೆಳೆಸ್ಬಿಟ್ರೆ ನಿನ್ನ ಒಂದ್ ಚೂರಾದ ಜವಾಬ್ದಾರಿ ಬೇಡವೆಲ್ಲ ನಿನ್ಗೆ? ಅತ್ತೆ, ನಾವೇನೇ ಮಾತಾಡಿದ್ರು ನಾವೇ ಕೆಟ್ಟವರಾಗೋದು. ನೀವು ಸುಮ್ಮನೆ ಇದ್ಬಿಡಿ. ಸುಮ್ಕೆ ರಮೆ, ಅದೇನೋ ಗಾದೆ ಮಾತು ಹೇಳ್ತಾರಲ್ಲ, ನಾಯಿ ಬಾಲಕ್ಕೆ ದಬ್ಬೆ ಕಟ್ಟಿದ್ರೆ ಅದನ್ನ ಬಿಚ್ಚಿದ್ಮೇಲೆ ಮತ್ತೆ ಸೊಟ್ಟ ಅಂತ. ನಾವ್ ಇವ್ನಿಗೆ ಏಟೆ ಬುದ್ಧಿ ಹೇಳಿದ್ರು ಅಕ್ಕೆ ಅಷ್ಟೇಯ. ನೋಡು, ನಾವು ಬಡ್ಕೋತಾ ಇದೀವಿ, ಹೆಂಗ್ ಹೋಯ್ತಾವ್ ನೋಡ ಅವನು. ಅವ್ನಿಗೆ ಮೈ ಮೇಲೆ ಜ್ಞಾನ ಆಯ್ತಾ? ಅವನ್ಗೆ ಅಪ್ಪ ಆಗೋ ಕಾಲ ಬಂದೈತ ಅವನ್ಗೆ. ಏನ್ ಕರ್ಮ ಬಂತ ನಮ್ಗೆಲ್ಲ. ರೀ, ನಮಸ್ಕಾರ ಬೈಗ್ರೆ. ಏನು ಇವತ್ತು ದಾರಿ ಇತ್ಲ ಕಡೆ ಬೆಳೆಸ್ಬಿಟ್ಟಿದ್ದೀರಲ್ಲ, ಏನ್ ಸಮಾಚಾರ? ಅವ್ರಿಗೆ ಯಾವಾಗ ಬೇಕು ಅಂದ್ರೆ ಅವಾಗ, ಯಾವ ಕಡೆಗೆ ಬೇಕು ಅಂದ್ರೆ ಆ ಕಡೆಗೆ ದಾರಿ ತಿರುಗಿಸ್ಕೊತಾರೆ ಕಣವ. ಅವರು ನಮ್ಮ ಮನೆಗೆ ಬರೋದು ನನಗೊಂಚೂರು ಇಷ್ಟ ಇಲ್ಲ. ಏನೇ ಯಾ ದೊಡ್ಡ ಮನುಷ್ಯ, ವಿಷಯ ಇವಾಗ ಗೊತ್ತಾಯ್ತಾ? ನನ್ನ ಸೊಸೆ ತಾಯಿ ಆಯ್ತಾ ಅವಳನ್ನ ಅವಾಗ ನೋಡ್ಕೊಂಬರ್ಬೇಕು ಅಂತ ಪರಿಜ್ಞಾನ ಇಲ್ವಾ ನಿನಗೆ? ಏನೇ ಅನ್ಕೊಂಬಿಟ್ಟಿದ್ದೀರ ನನ್ನ ಮಗಳು ಅಂದರೆ ನೀವು? ಅದು ಬೀಗ್ರೆ, ನಮಗೆ ವಿಷಯ ಗೊತ್ತಾಗಿದ್ದೆ ಇವತ್ತು. ಏನು ಅಂತ ಎತ್ಬಿಡ್ರಿ ಆ ನಾಲಾಯಕ್ ಮಗನ್ನ. ಅವನು ಗೊತ್ತಿರ್ಲಿಲ್ವೇನ್ರಿ ನಾನು ಅಪ್ಪ ಆಯ್ತಾ ಇದ್ದೀನಿ, ನನ್ನ ಹೆಂಡ್ರು ತಾಯಿ ಆಯ್ತಾವಳೆ ಅಂತ? ನಿಮಗೆ ಬಂದು ಹೇಳ್ಬೋದಾಗಿತ್ತಲ್ಲ. 4 ಕತ್ತೆ ವಯಸ್ಸಾಗದೆ, ಇನ್ನೂ ಬುದ್ಧಿ ಕಲೀಲಿವಲ್ರಿ ಅವನು. ಅದು ಹಾಗಲ್ಲ ಬೀಗ್ರೆ, ನಿಮಗೆ ಗೊತ್ತಲ್ಲ, ಈಗ ನಮ್ಮ ಕುಟುಂಬದಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ನಾವೆಲ್ಲ ಒಟ್ಟಿಗೆ ಇಲ್ಲ. ಅದು ಅಲ್ಲದೆ ನಾನು ಮನೇಲಿರಲಿಲ್ಲ. ಓಹೋ, ಮನೇಲಿಲ್ದೆ ಏನು ಸುಡ್ಗಾಡ್ಗೆ ಹೋಗಿದ್ರಾ? ಅವನಿಗೆ ಹೆಂಡತಿ ಅನ್ನೋ ಪರಿಜ್ಞಾನ ಇಲ್ಲ, ನಿಮಗೆ ಸೊಸೆ ಅಂತ 3 ಕಾಸಿನ ಬೆಲೆ ಇಲ್ಲ. ನೋಡ್ರಿ, ನಿಮ್ಮ ಮಗನಿಂದ ನನ್ನ ಮಗಳೇನು ಬದುಕಬೇಕಾಗಿಲ್ಲ. ನನ್ನ ಮಗಳನ್ನ ನಾವು ಹೆಂಗೆ ನೋಡ್ಕೋಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತದೆ. ನೀವು ಬಂದ್ರೆಷ್ಟು ಬಿಟ್ರೆಷ್ಟು. ಒಟ್ನಲ್ಲಿ ನಿಮಗೆ ಕಟ್ಕೊಂಡು ನಮ್ಗೇನ್ರಿ ಆಗಬೇಕಾಗದೆ? ನೀವು ಬಂದು ನಮ್ಮ ಮನೆಯಲ್ಲಿ ನಮ್ಮ ಮಗಳನ್ನ ಆರೈಕೆ ಮಾಡೋದು ನಮಗೆ ಚೂರು ಇಷ್ಟ ಇಲ್ಲ. ನೀವು ನೋಡ್ಬೋದು. ಆರೈಕೆ ಮಾಡಕ್ ಅವ್ರು ಏನ್ ತಂದವ್ರ ಜವರ?
ಎರಡು ಹಣ್ಣು ಕುರ್ಕುಲ್ ತಿಂಡಿ ಆಟೆಯ. ಅಲ್ಲ ಕಣ್ರಿ, ನಾನು ಇಷ್ಟು ಹೇಳ್ತಾ ಇದ್ದೀನಿ, ನೀವು ಇನ್ನೂ ಇಲ್ಲೇ ನಿಂತಿದ್ದೀರಲ್ಲ, ನಿಮ್ಗೇನು ಮಾನ ಮರುವಾದಿ ನಾಚಿಕೆ ಏನು ಆಗಕ್ಕಿಲ್ವೇ? ಏನು ಘನಾಂಧಾರಿ ಮಗನ ಎತ್ಬಿಟ್ಟಿದ್ದೀರಾ? ನನ್ನ ಮಗಳನ್ನ ನಿಮ್ಮ ಮನೆಗೆ ಸೊಸೆಯಾಗಿ ಕರ್ಕೊಂಡು ಹೋಗ್ಬಿಟ್ಟು ಏನು ಮಾರಾಣಿ ಥರ ನೋಡ್ಕೊಂಡ್ಬಿಟ್ಟಿದ್ದೀರಾ ನೀವು? ಏನೋ ನಮ್ಮ ಸೊಸೆನ ನೋಡ್ಕೊಂಡು ಹೋಗಿ ಬಂದಿದ್ದೀವಿ ಅಂತ ಈಗ ಹೇಳ್ತಾ ಇದ್ದೀರಲ್ರಿ, ಏನ್ರಿ ಅನ್ಬೇಕು ನಿಮಗೆ? ಬೀಗ್ರೆ, ಒಂದೇ ಒಂದ್ಸಲ ಸಿಂಚನನ್ ಮಾತಾಡ್ಸ್ಕೊಂಡು ಹೋಗ್ತೀವಿ, ಇಲ್ಲ ಅಂದ್ಬಿಡಿ. ಒಂದು ಕಿತ್ತನೂ ಬೇಡ, ಎರಡು ಕಿತ್ತನೂ ಬೇಡ, ಬಂದಾರಿಗೆ ಸುಂಕ ಇಲ್ಲ ಅಂತ ಹೋಗ್ತಾರಮ್ಮ ನೀವು. ಅತ್ತೆ ಬನ್ನಿ, ಅತ್ತೆ ಮಾವ ಬನ್ನಿ, ಮಾವ ಬನ್ನಿ. ಅತ್ತೆ ಅತ್ತೆ ಮಾವ ನೀವೆಲ್ಲೂ ಹೋಗ್ಬೇಡಿ, ನಿಂತ್ಕೊಳ್ಳಿ. ಇಷ್ಟೆಲ್ಲ ತಗೊಂಡು ಹೋಗ್ತಿದ್ಯಲ್ಲ, ಎಷ್ಟು ಖರ್ಚಾಗತ್ತೆ ಗೊತ್ತಾ? ದುಡ್ಡು ಯಾರು ಸಿಂಚನ ಅಪ್ಪ ಕೊಡ್ತಾನ? ಅಯ್ಯಯ್ಯಯ್ಯ, ಮತ್ತೆ ಅದೇ ರಾಗ ಶುರು ಮಾಡಿದ್ರಿ ನೀವು. ಏನು ಈಗ ಈ ಖರ್ಚನ್ನೆಲ್ಲ ಉಳಿಸ್ಬಿಟ್ಟು ಇನ್ನೊಂದು ಬಿಲ್ಡಿಂಗ್ ಕಟ್ಬೇಕಾ ನೀವು? ಯಾವಾಗ ನಡೆದ್ರು ಅನ್ಕೊಂಡು ಅದೊಂದೇ ರಾಗ ಹೇಳ್ತಾ ಇರ್ತೀರಪ್ಪ. ಬಸ್ರಿ ಹೆಂಗಸನ್ನ ನೋಡಕ್ ಹೋಗೋವಾಗ ಖಾಲಿ ಕೈನಲ್ಲಿ ಹೋಗಕ್ಕಾಗತ್ತೇನ್ರಿ? ಅದಕ್ಕೆ ಇದನ್ನೆಲ್ಲ ತಗೊಂಡು ಅತ್ತೆ ಮಾವನು ಜೊತೆನಲ್ಲೇ ಕರ್ಕೊಂಡು ಅವಳು ನೋಡಕ್ಕೆ ಅಂತ ಹೋಗ್ತಿದೀವಿ. ನೀವು ನಮ್ಮ ಜೊತೆ ಬರ್ತೀರಾ ಅಂತ ಹೇಳಿ. ನಾನ್ಯಾಕೆ ಬರ್ಬೇಕಾ? ನಾನು ಬರಲ್ಲ. ಬರ್ದಿದ್ರು ಕತ್ತವಲ್ಲ ಕುದುರೆ ಜುಟ್ಟು. ಏನಾಯ್ತು ಹುಡುಕ್ತಾ ಇದೆಯಾ? ಏನಿಲ್ಲ ರೀ, ಅದು ಖರ್ಚಿಗೆ ಸ್ವಲ್ಪ ದುಡ್ಡು ಕೊಡಿ. ಹೋಗೋವಾಗ ಹಾಗೆ ದಾರಿಲಿ ಒಂದಷ್ಟು ಹಣ್ಣು ಹೂವು ಎಲ್ಲ ತೊಗೊಂಡು ಹೋಗ್ತೀನಿ. ಅದೆಲ್ಲ ಯಾಕೆ ತಗೊಂಡೋಗ್ಬೇಕು? ನೀನು ಪ್ರೆಗ್ನೆಂಟ್ ಆಗಿದ್ದಾಗ ಒಂದು ಬಾಳೆಹಣ್ಣು ಕೂಡ ತಂದ್ಕೊಟ್ಟಿಲ್ಲ ಅವ್ರ ಮನೆಯವರು. ಇದೆಲ್ಲ ಯಾಕೆ ತೊಗೊಂಡೋಗ್ಬೇಕು ನೀನು? ಅದೇನೋ ತಿಂಡಿ ತೊಗೊಂಡಿದ್ಯಲ್ಲ, ಅದು ತೊಗೊಂಡೋಗಿ ಕೊಡು ಸಾಕು. ಇಷ್ಟಾದ್ರೂ ನಿಮ್ಮ ಚಿಲ್ಲರೆ ಬುದ್ಧಿ ಬಿಟ್ಟಿಲ್ಲ ಅಲ್ಲ ನೀವು? ಆ ವಿಷಯ ಬಿಡು. ನೀನು ಅತ್ತೆ ಮಾವನ ನೋಡೋಕ್ಕೆ ಯಾವಾಗ ಹೋಗಿದ್ದೆ? ಅದು ನಾನು ತರಕಾರಿ ತರಕ್ಕೆ ಹೋಗಿದ್ನಲ್ಲ, ಹಾಗೆ ಅಲ್ಲೇ ಹೋಗಿ ಅತ್ತೆ ಮಾವನ ಮಾತಾಡ್ಸ್ಕೊಂಡು ಬಂದೆ. ರೀ, ಅತ್ತೆ ಮಾವ ಅವ್ರ ಜಾಗದಲ್ಲಿ ಒಂದು ಶೆಡ್ ಕಟ್ಟಿಸ್ತಿದ್ದಾರೆ, ಇನ್ಮೇಲೆ ಅಲ್ಲೇ ಇರ್ತಾರಂತೆ. ನೋಡಿದ್ಯಾ, ಶೆಡ್ ಕಟ್ಟಿಸ್ತಿದಾರ? ನಿಮ್ಮ ಅತ್ತೆ ಮಾವಂಗೆ ಇದೆಲ್ಲ ಕಟ್ಸೋದಕ್ಕೆ ದುಡ್ಡಿರುತ್ತೆ. ನಾನು ಕೇಳಿದ್ರೆ ಇಲ್ಲ ಅಂತಾರೆ. ಅಂಥವ್ರನ್ನ ನಮ್ಮ ಜೊತೆಗೆ ತಂದು ಇಟ್ಕೊ ಅಂತ ಬೇರೆ ಹೇಳ್ತೀನಿ. ಬಾಯ್ ಮುಚ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಈಗ ಅವ್ರ ಹತ್ರ ಇರೋ ದುಡ್ಡನ್ನೆಲ್ಲ ಕಿತ್ಕೊಂಡು ನೀವು ಮನೆ ಕಟ್ಟಿಸ್ಕೊಂಡು ಅವ್ರನ್ನ ಖಾಲಿ ಕೈನಲ್ಲಿ ಮನೆಯಿಂದ ಆಚೆ ಹಾಕಿದ್ದೀರಾ. ಇಷ್ಟ ಆದ್ರೂ ಅವರಿಗೆ ದುಡ್ಡು ಎಲ್ಲಿಂದ ಬರುತ್ತೆ ಅಂತ ಕೇಳ್ತಿದ್ದೀರಾ ನೀವು? ಏನ್ ಮಾತು ಅಂತ ಆಡ್ತೀರಿ? ನೋಡಿ, ಆ ವೆಂಕಿ ಸಾಕಿದ ಮಗ ಅವನು. ವೆಂಕಿ ಸ್ವಲ್ಪ ದುಡ್ಡನ್ನ ಕೊಟ್ಟಿದ್ದಾನೆ, ಜೊತೆಗೆ ಸಿದ್ದು ಭಾವನೂ ಕೈ ಜೋಡಿಸಿದ್ದಾರೆ. ಸಾಕು ಮಗ ಅನ್ನಿಸ್ಕೊಂಡವನು ಅವ್ರು ಸೇವೆ ಮಾಡ್ತಿದ್ದಾನೆ. ನೀವು ಹೊಟ್ಟೆಲಿ ಹುಟ್ಟಿದವರು ಇನ್ನೂ ಅವ್ರು ನೋಡ್ಕೊಂಡು ಹೊಟ್ಟೆ ಉರ್ಕೋತಾ ಇದ್ದೀರಾ. ನಿಮಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಬಿಡಿ. ಬರುತ್ತೆ ಕಣೆ, ಬರುತ್ತೆ. ಲಕ್ಷ್ಮೀ ನಿವಾಸ